ನೀವು ಮ್ಯೂಸಿಕ್ ಕಡೆ ನಿಮ್ಮದು ಅಷ್ಟೇ ಸಾಕಷ್ಟು ಹಿಟ್ ಸಾಂಗ್ಗಳನ್ನು ಕೊಟ್ಟಿದ್ದೀರಾ. ಈಗ ನಟನೆ ಕಡೆಗೆ ವಾಲ್ತಾ ಇದ್ದೀರಾ. ಮೊನ್ನೆ ಅಷ್ಟೇ ಭೀಮಾದಲ್ಲೂ ಕೂಡ ಅದ್ಭುತವಾದ ಪಾತ್ರವನ್ನು ಮಾಡಿ ಬಂದಿದ್ದೀರಿ ಅಂತ ಗೊತ್ತಾಯಿತು. ಸೊ ಆ ಸಿನಿಮಾದ ಒಂದು ಜರ್ನಿ ಬಗ್ಗೆ ಹೇಳೋದಾದರೆ, ಯಾಕಂದರೆ ಸಲಾಗದಲ್ಲಿ ನೀವೊಂದು ಥೀಮ್ ಸಾಂಗ್ ಅಂದರೆ ಪೋಸ್ಟರ್ ಬಿಡುವಾಗ ಮೋಷನ್ ಪೋಸ್ಟರ್ ಬಿಡೋ ಒಂದು ಒಳ್ಳೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಿ. ಸೊ ಹೇಗೇನೀಗ ಭೀಮಾ ಜೊತೆಗೆ ಅಂದರೆ ದುನಿಯಾ ವಿಜಯ್ ಅವ್ರ ಜೊತೆ ಕಾಂಬಿನೇಷನ್ ಬರ್ತಾ ಇದ್ರಿ. ಸೊ ಭೀಮಾದಲ್ಲಿ ಯಾವ ರೀತಿ ನೋಡ್ಬೋದು ನಿಮ್ಮನ್ನು? ಭೀಮಾದಲ್ಲಿ ತುಂಬ ನಾನು ಅದನ್ನ ಹೇಳೋಕ್ಕಾಗಲ್ಲ. ನಾನು ತುಂಬ ಇಷ್ಟಪಟ್ಟು ಮಾಡಿರೋಂಥ ಪಾತ್ರ ಅದು. ಯಾಕಂದರೆ ನಂದು ವಿಜಯಣ್ಣದು ನಿನ್ನೆ ಮೊನ್ನೆ ಸಂಬಂಧ ಅಲ್ಲ. ನಾವು ದುನಿಯಾ ಟೈಮಿಂದ ನಾವು ತುಂಬ ಕ್ಲೋಸ್ ಇದ್ದೀವಿ. ಸೊ ವಿ ಹ್ಯಾವ್ ವರ್ಕ್ಡ್, ಆ ಥರ ಕೆಲಸ ಮಾಡಿದ್ದೀವಿ ನಾವು. ಅವ್ರ ಸಿನಿಮಾಸ್ ಎಲ್ಲ ಆಲ್ಮೋಸ್ಟ್ ಕೆಲಸ ಮಾಡ್ಕೊಂಬಂದಿದ್ದೀವಿ. ಮೋಸ್ಟ್ ಆಫ್ ದ ಮೂವೀಸ್ ಅಂದರೆ ವಿಜಯಣ್ಣ ಮಾಡಿರೋ ಎಷ್ಟೋ ಸಿನಿಮಾಗಳಲ್ಲಿ ಸಾಧು ಅವ್ರದ್ದೇ ಮ್ಯೂಸಿಕ್ ಡೈರೆಕ್ಷನ್. ಅದು ನೀವು ತೊಗೊಳ್ಳಿ, ಕರಿಚಿರತೆ ತೊಗೊಳ್ಳಿ, ದೇವರು ತೊಗೊಳ್ಳಿ, ಆ ಥರ ತುಂಬ ಸಿನಿಮಾಗಳಿದೆ. ಸಿನಿಮಾ ಅಂತ ಬಂದಾಗ ನನ್ನ ಅಪ್ಕಮಿಂಗ್ ಆ್ಯಕ್ಟಿಂಗ್ ಕೆರಿಯರಲ್ಲಿ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ವಿಜಯಣ್ಣ ನನ್ನ ಕರೆಸ್ಬಿಟ್ಟು ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಮಗ, ಮಾಡ್ತೀಯ ಅಂತ ಕೇಳಿದ್ರು. ನನಗೆ ಅವರು ಕ್ಯಾರೆಕ್ಟ್ರ್ ಹೇಳ್ಬೇಕಾದ್ರೇ ಮತ್ತೆ ಮಾಡ್ಬೋದು, ಬಟ್ ಈ ಈ ವಿಷಯನ ಮತ್ತೆ ನಾನು ಮಾಡೋಕ್ಕಾಗತ್ತಾ ಇಲ್ವೋ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಸಲಗ ನಾವು ಶುರು ಮಾಡಿದಾಗಿಂದನೂ ನಾನು ವಿಜಯಣ್ಣನ ಜೊತೆ ಇದ್ದೀನಿ. ಅದು ತುಂಬ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನನಗೆ. ಫಸ್ಟ್ ಅವ್ರು ನನಗೊಂದು ಮೋಷನ್ ಪೋಸ್ಟರ್ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ರು. ಅದಾದ ನಂತರ ಇವರು ಫೋನ್ ಮಾಡಿ ನನಗೆ ಭೀಮಾದಲ್ಲಿ ಕ್ಯಾರೆಕ್ಟರ್ ಮಾಡ್ತೀಯ ಅಂತ ಹೇಳಿದಾಗ ಆಬ್ವಿಯಸ್ಲಿ ನನಗೆ ಯಾರೂ ಅದನ್ನ ಬ್ಯಾಕ್ಔಟ್ ಹೊಡೆಯೋಕ್ಕಾಗಲ್ಲ. ನನಗೆ ಆ್ಯಕ್ಟಿಂಗ್ ಮಾಡೋ ಕ್ರೇಜ್ ತುಂಬ ಇತ್ತು, ಸಿಕ್ಕಾಪಟ್ಟೆ ಇತ್ತು. ಬಟ್ ನನಗೆ ಆ ಥರ ಪಾತ್ರಗಳು ಹುಡ್ಕೊಂಡೋಗಿ ಮಾಡಬೇಕು, ನಮ್ಗೆ ಈ ಮ್ಯೂಸಿಕ್ ಮಾಡ್ಕೊಂಡು ಇದ್ರ ಮಧ್ಯ ಅದೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ವಿಜಯಣ್ಣ ತುಂಬ ಒಳ್ಳೆ ಪಾತ್ರ ಕೊಟ್ಟರು. ಆಲ್ ಕ್ರೆಡಿಟ್ಸ್ಗೋಷ್ಟು ವಿಜಯಣ್ಣ. ಭೀಮಾದ ಒಂದು ಗ್ಲಿಮ್ಸು ಮತ್ತು ಅದನ್ನು ನೋಡ್ತಾ ಇದ್ದಾರೆ ಅಂದರೆ ಪೋಸ್ಟರ್ಸ್ ಆಗಲಿ ಏನೇ ಒಂದು ಕಂಟೆಂಟ್ ನೋಡ್ತಾಯಿದ್ರು, ಪಕ್ಕ ಕಲ್ಟ್ ಸಿನಿಮಾ. ಸೊ ಬೆಂಗಳೂರಲ್ಲಿ ಇಂಥದ್ದು ಒಂದು ದುನಿಯಾ ಏರಿಯಾನ ಅನ್ನೋಕ್ಕೆ ಉದಾಹರಣೆಯಾಗಿ ನಿಲ್ಲುವಂಥ ಸಿನಿಮಾ ಆಗ್ತಾಯಿದೆ. ಸೊ ನಿಮ್ಮ ಪಾತ್ರ ಹೇಗಿರುತ್ತೆ ಮುಖ್ಯವಾಗಿ ಅಂತ, ಪಾತ್ರದ ಹೆಸರು ಮತ್ತು ನಿಮ್ಮ ಒಂದು ಲುಕ್? ಪಾತ್ರದ ಹೆಸರು ನಾನು ಹೇಳೋಕ್ಕಾಗಲ್ಲ. ಇವಾಗ ಆ್ಯಕ್ಚುಲಿ ಏನಾಗಂತಂದರೆ, ಭೀಮಾ ರಿಲೀಸ್ ಆಗಿಬಿಟ್ರೆ ಆ ಪಾತ್ರ ನಾನು ಮಾಡಿರೋದು ಅಂತ ನನ್ನ ಕಂಡುಹಿಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಆ ಲುಕ್ಕಲ್ಲಿ ಇರ್ತೀನಿ ಆ ಸಿನಿಮಾದಲ್ಲಿ. ಇವಾಗ ಏನಿದ್ದೀನಿ ಈ ಪ್ರೆಸೆಂಟ್ ಲುಕ್ಕಲ್ಲಿ ನನಗಿರಲ್ಲ. ಬಟ್ ಅದರಲ್ಲಿ ಮಾಡಿರೋವಂಥ ಪ್ರತಿಯೊಂದು ದಿನವೂ ಅನ್ಫರ್ಗೆಟೇಬಲ್. ಅದನ್ನ ವಿಜಯಣ್ಣ ತುಂಬ ಆನೆಸ್ಟಾಗಿ ಹೇಳ್ಬೇಕು. ವಿಜಯಣ್ಣ ತುಂಬ ನನ್ನ ಒಳಗಡೆ ಇರೋವಂಥ ಒರಿಜಿನಲ್, ಅಂದರೆ ನಾನು ರೆಗ್ಯುಲರಾಗಿ ನಾನು ಹೇಗಿರ್ತೀನೋ ನನ್ನನ್ನು ಹಂಗೆ ಇರೋಕ್ಕೆ ಬಿಟ್ಬಿಟ್ರು ಆ ಕ್ಯಾರೆಕ್ಟ್ರಲ್ಲಿ. ಅಂದರೆ ಆ್ಯಕ್ಟ್ ಮಾಡೋವಂಥ ವಿಷಯ ಏನಿಲ್ಲ, ನಾನೇನೋ ಅದೇ. ಸೊ ಬಟ್ ಆ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಮುಖ್ಯವಾದ ರೋಲ್ ಪ್ಲೇ ಮಾಡ್ತೀನಿ. ಸಲಾಗದಲ್ಲಿ ಅನ್ರೋಲ್ ಜೊತೆಗೆ ಒಂದು ಎಮೋಷ್ನಲ್ ಕತೆ ಹೇಳಿದರು. ಸೊ ಇಲ್ಲಿ ಭೀಮಾದಲ್ಲಿ ಯಾವ ಥರದ ಕಥೆಯನ್ನು ತಗೊಬಂದಿದ್ದಾರೆ ಅಂತ ನೀವು ನೋಡಿದಾಗೆ? ಭೀಮಾ ತುಂಬ ಒಳ್ಳೆ ಸ್ಟ್ರಾಂಗ್ ಮೆಸೇಜ್ ಇರುವಂಥ ಒಂದು ಪ್ಲಾಟ್ ಆ್ಯಕ್ಚುಲಿ. ಇದನ್ನ ವಿಜಯಣ್ಣ ತುಂಬ ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ. ಇದು ಎಲ್ಲರೂ ಮನೇಲೂ ನಡೀತಾರೋಂಥ ಒಂದು ಸಮಸ್ಯೆ. ಅದನ್ನು ತುಂಬ ಸ್ಟ್ರಾಂಗಾಗಿ ಹೇಳೋಕ್ಕೆ ಹೊರಟಿದ್ದಾರೆ ವಿಜಯಣ್ಣ. ಆ್ಯಂಡ್ ಅದರಲ್ಲಿ ನಾವು ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇರೋದ್ರಿಂದ ನಾನು ಕೆಲವೊಂದು ವಿಷಯ ರಿವೀಲ್ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಇದು. ಸಿನಿಮಾ ನೋಡಿದ್ಮೇಲೆ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಇದು ನಮ್ಮ ಪಕ್ಕನೇ ನಡೀತಿತ್ತು, ಇದನ್ನ ನಾವು ಇಗ್ನೋರ್ ಮಾಡ್ಕೊಂಡು ಹೋಗಿದ್ದೀವಿ, ಇದನ್ನ ನಾವು ಒಂದು ಮಾತು ಯಾವತ್ತೂ ಕೇಳ್ಬೋದಾಯಿತು. ನಮ್ಮ ಮನೇಲಿ ಹಿಂಗೆ ಬದುಕ್ತಾಯಿದ್ರು, ನಮ್ಮ ಮನೇಲೇ ಇರೋರು ಯಾರೋ ಆ ಥರ ಲೈಫ್ನ ಲೀಡ್ ಮಾಡ್ತಿದ್ರು, ಅದನ್ನ ನಾವು ಕೇರ್ ತೊಗೊಳ್ದೆ ಬಿಟ್ಟುಬಿಟ್ರೆ ಏನಾಗ್ಬಿಡುತ್ತೆ. ದುನಿಯಾ ವಿಜಯ್ ಅವರು ಈ ಥರ ಒಂದು ಕಂಟೆಂಟ್ ಟಚ್ ಮಾಡ್ತಾರಲ್ಲ, ಯಾಕಂದರೆ ಅವರು ಒಂದಷ್ಟು ನೋಡಿದ್ವಿ ಗ್ಲಿಮ್ಸ್ಗಳಾಗಲಿ ಅಥವಾ ಸಾಂಗಲ್ಲಿ ಬರುವಂಥ ಮೇಕಿಂಗಲ್ಲಾಗಲಿ, ಅಂಥ ಜಾಗಗಳಿಗೆ ಹೋಗಿ ಶೂಟ್ ಮಾಡೋದಾಗಲಿ, ಅಂಥ ಜಾಗಗಳಿಗೆ ಕತೆ ಕಟ್ಟೋದಾಗಲಿ, ಆ್ಯಸ್ ಅ ಡೈರೆಕ್ಟ್ರಾಗಿ ವಿಜಯ್ ಅವರು ನಿಮ್ಮನ್ನು ಹೇಗೆ ಕಾಡ್ತಾರೆ? ಅದೇ ಹೇಳ್ತಾ ಇದ್ದೀವಲ್ಲ, ಇವಾಗ ಅವರು ಒಂದು 5 ನಿಮಿಷ ಸುಮ್ಮನೆ ಕೂರಲ್ಲ. ಅವರು 5 ನಿಮಿಷ ಸುಮ್ಮನೆ ಕೂರೋದಿಲ್ಲ. 5 ನಿಮಿಷದಲ್ಲಿ ಒಂದು 5,000 ವಿಷಯ ಮಾತಾಡಿರ್ತಾರೆ. ಏನೋ ಒಂದು ಲೊಕೇಶನಲ್ಲಿ ಇರ್ತೀವಿ, ನನಗೇನೋ ಒಂದು ಕಾಸ್ಟ್ಯೂಮ್ ಹಾಕಿದ್ರು, ಅದು ತೆಗ್ಸಿದ್ರು, ಮತ್ತು ಇನ್ನೊಂದೇನೋ ಹಾಕ್ಸಿದ್ರು, ಸ್ಲೀವ್ಲೆಸ್ ಹಾಕಿದ್ರು, ನಗೋರು. ನನ್ನ ಕಾಸ್ಟ್ಯೂಮ್ ಹಾಕ್ಬಿಟ್ಟು ಅವರೇ ನಗೋರು, ಅವರೇ ಎಂಜಾಯ್ ಮಾಡೋರು. ನಮ್ಗೆ ಏನು ಅನ್ಸುತ್ತೆ ಅಂದರೆ, ಡೈರೆಕ್ಟರ್ ಕಣ್ಣಲ್ಲಿ ಆ ವಿಷಯ ಕಾಣಿಸ್ತಾ ಇದೆ ಅಂದಾಗ ನಾವು ಸ್ಕ್ರೀನ್ ಮೇಲೆ 100% ನಾವು ಅದನ್ನ ಆನೆಸ್ಟಾಗಿ ಜಸ್ಟಿಫೈ ಮಾಡ್ಬೋದು ಅಂತ ನನಗೆ ಗೊತ್ತಾಗ್ಬಿಟ್ಟು ಅವ್ರು ಪ್ರತಿಯೊಂದು ಶಾರ್ಟೂ ಎಕ್ಸ್ಪ್ಲೈನ್ ಮಾಡೋರು.
ನನ್ಗೆ ಹಿಂಗೆ ಮಾಡು ಮಗ, ಇದಿಷ್ಟೇ ಇಟ್ಕೋ, ಇದು ಹಿಂಗೆ ಮಾಡು, ಹಂಗೆ ಹೋಗು ಹಿಂಗೆ ಹೋಗು. ಆಮೇಲೆ ಎರಾಬರಿ ಡೈಲಾಗ್ಸ್, ನಂದು ಡೈಲಾಗ್ಸ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸಲಗದಲ್ಲೂ ಕೂಡ ಸಾಕಷ್ಟು ಪಾತ್ರಗಳ ಹಬ್ಬನೇ ಅಂತಿರ್ಬೋದು, ಅಂದರೆ ಅಬ್ಬರ ಜಾಸ್ತಿ ಇತ್ತು ಆ್ಯಕ್ಚುಲಾಗಿ. ಹಬ್ಬ ಜೊತೆಗೆ ಅಬ್ಬರನೂ ಜಾಸ್ತಿ ಇತ್ತು, ಯಾಕಂದರೆ ಆ ಬ್ಯಾಟ್ಸ್ಮನ್ ಅನ್ನೋ ಕ್ಯಾರೆಕ್ಟರ್ಗಳಲ್ಲಿ ಮಲ್ಲ ಮಾಡಿರುವಂಥ ಕ್ಯಾರೆಕ್ಟರ್ಗಳು ಆ ಥರದ್ದೆಲ್ಲ. ಸೊ ಇಲ್ಲೂ ಭೀಮಾದಲ್ಲೂ ಕೂಡ ಆ ಥರದ್ದು ಕ್ಯಾರೆಕ್ಟರ್ಗಳು ನೋಡ್ಬೋದಾ, ಈಗ ಕಾಕ್ರೋಚ್ ಮಾಡಿದ್ದಾಗಲಿ ಆ ಥರದ್ದು? ಭೀಮಾ ಟೋಟಲಿ ಡಿಫ್ರೆಂಟ್. ನೀವು ಸಲಗಾಲ್ ನೋಡಿದ್ದು ಜಸ್ಟ್ ಒಂದು ಟೀಸರ್ ಅಂತ ಅಂದ್ಕೊಳ್ಳಿ ಅಷ್ಟೇ. ಭೀಮಾದಲ್ಲಿ ಬರುವಂಥ ಪಾತ್ರಗಳು, ಆಮೇಲೆ ಅವರು ತುಂಬ ಹೊಸಬ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟರು. ನನ್ನ ಜೊತೆ ತುಂಬ ಕೋ ಆರ್ಟಿಸ್ಟ್ಗಳು ತುಂಬ ಎಲ್ಲ ಹೊಸ ಹುಡುಗರು ಆ್ಯಕ್ಟ್ ಮಾಡಿದ್ರು. ಇವಾಗ ಏನಾಗುತ್ತೆ ಅಂದರೆ, ವಿಜಯಣ್ಣ ನನ್ನ ಮಾತ್ರ ಟಾಪಲ್ಲಿ ಇಟ್ಬಿಟ್ಟು ನೋಡೋದು, ಬೇರೊಬ್ಬರನ್ನ ಆ ಥರ ಇಟ್ಟು ನೋಡಿದ್ದು, ಈ ಥರ ಎಲ್ಲ ಅವ್ರು ಮಾಡಲಿಲ್ಲ. ಎಲ್ಲರೂ ಒಂದೇ ಥರ ನೋಡಿದ್ರು. ನಾನು ಹೇಗಿದ್ನೋ ನನ್ನ ಜೊತೆಲಿದ್ದವರು ಹಂಗೆ ಇದ್ದರು, ಅವರು ಹಂಗೆ ಇರೋರು. ಒಂದು ದಿನವೂ ಅವರು ಡೈರೆಕ್ಟರ್ ನಾನು ಅಂತೆಲ್ಲ ಎಲ್ಲೋ ನಮ್ಗೆ ಕಾಣಿಸ್ಕೊಳ್ಳಿಲ್ಲ. ಈ ವಾಸ್ ವೆರಿ ಕ್ಲೋಸ್ ಟು ಅವರ್ ಆರ್ಟ್ಸ್. ತುಂಬ ಆನೆಸ್ಟಾಗಿ ಕೆಲಸ ಮಾಡಿದ್ರು. ಭೀಮಾ ಬಂದು ತುಂಬ ಒಂದು ಟ್ರಂಪ್ ಕಾರ್ಡ್ ಆಗುತ್ತೆ ನನ್ನ ಆ್ಯಕ್ಟಿಂಗ್ ಕೆರಿಯರ್ಗೆ ಅಂತ ನನಗೆ 100% ಗೊತ್ತು.